ಸ್ನೇಹಿತರೆ ನಮಸ್ಕಾರ. ವಿಚಾರ ಏನಪ್ಪ ಅಂದರೆ, ಇವತ್ತು ನಮ್ಮ ಕರ್ನಾಟಕದಲ್ಲಿ ಬಾಂಗ್ಲಾದೇಶದವರು ಬಂದು ತುಂಬ್ಕೊಂಡಿದ್ದಾರೆ. ಅವರಿಗೆಲ್ಲ ಜಾಗ ಕೊಟ್ಟಿದ್ದಾರೆ ಇರೋಕ್ಕೆ, ಆಧಾರ್ ಕಾರ್ಡ್ ಕೊಟ್ಟಿದ್ದಾರೆ, ರೇಷನ್ ಕಾರ್ಡ್ ಕೊಟ್ಟಿದ್ದಾರೆ, ವೋಟರ್ ಐ ಡಿ ಕೊಟ್ಟಿದ್ದಾರೆ, ಎಲ್ಲ ಮಾಡಿಸ್ಕೊಟ್ಟಿದ್ದಾರೆ. ಅವರಿಗೆ ಕೆಲವರು ಈ ಬಜಾಜ್ ಫೈನಾನ್ಸ್ನವ್ರು ಲೋನ್ ಕೂಡ ಕೊಟ್ಟಿದ್ದಾರೆ. ಇದೆಲ್ಲ ಹೆಂಗೆ ಬಂತು? ಇವತ್ತು ಹೇಳ್ತಾರೆ ಕೇಂದ್ರ ಸರ್ಕಾರದವ್ರು ಏನು ಮಾಡ್ತಿದ್ರು, ಕೇಂದ್ರ ಸರ್ಕಾರದವ್ರು ಏನು ಮಾಡ್ತಾಯಿದ್ದಾರೆ, ಅವರಲ್ವಾ ಗಡಿ ಕಾಯೋದು ಯಾರು ಅಲ್ವಾ ಅಂತಂದೇಳಿ. ಆದರೆ ಗಡಿ ಕಾಯೋದು ನರೇಂದ್ರ ಮೋದಿ ಅಮಿತ್ ಶಾ ಹೋಗಿ ಏನು ಅಲ್ಲೇ ದುರ್ಬೇಕಂದೇನು ಕಾಯ್ಕೊಂಡು ಕೂತ್ಕೊಂಡಿಲ್ಲ. ಅವ್ರು ಕಾಯೋದು ಅವಶ್ಯಕತೆ ಇಲ್ಲ, ಅವ್ರು ಕಾಯಲ್ಲವರು ಭದ್ರತಾ ಪಡೆ ಕಾಯ್ತಾ ಇದ್ದಾರೆ. ಆದರೆ ಪ್ರತಿಯೊಂದು ರಾಜ್ಯದಲ್ಲೂ ಒಂದೊಂದು ಸರ್ಕಾರ ಇದೆ. ಅವ್ರೇನು ಗೆಣಸ್ಗಳಕ್ಕಿದ್ದಾರೆ ಸರ್ಕಾರದವರು. ಎಲ್ಲದನ್ನೂ ನರೇಂದ್ರ ಮೋದಿ ಅವರೇ ಬಂದ್ ಮಾಡಬೇಕಾ? ಎಲ್ಲದನ್ನು ಅವರೇ ಬಂದ್ ಮಾಡೋಂಗಿದ್ರೆ ರಾಜ್ಯ ಸರ್ಕಾರಗಳು ಯಾಕೆ ಸುಮ್ಮನೆ ರಾಜೀನಾಮೆ ಕೊಟ್ಟು ಅವರಿಗೆ ನೀವೇ ಮಾಡ್ಕೊಳ್ರಿ ಅಂತ ಹೇಳ್ಬಿಟ್ಟು ಮನೆ ಕೂತ್ಕೊಳ್ರಿ. ನೀವೇಕೆ ಇಲ್ಲಿ ಅಧಿಕಾರದಲ್ಲಿದ್ದೀರಿ? ನೀವೇಕೆ ಮತ್ತೆ ಸರ್ಕಾರಿ ಸಂಬಳ ತಗೊತಾ ಇದ್ದೀರಿ? ನೀವೇಕೆ ಸರ್ಕಾರಿ ಕಾರ್ಯ ಸುತ್ತಾಡ್ತಾ ಇದ್ದೀರಿ? ನೀವೇಕೆ ಸರ್ಕಾರ ಕೊಟ್ಟಿರ್ತ ಮನೆಗಳು ಇದ್ದಿದ್ರಿ? ಬೇಡ, ಎಲ್ಲದಕ್ಕೂ ಅಮಿತ್ ಶಾ ತೋರಿಸ್ತೀರಿ, ಎಲ್ಲದಕ್ಕೂ ನರೇಂದ್ರ ಮೋದಿ ಅವ್ರನ್ನ ತೋರಿಸ್ಬೇಕಂದ್ರೆ ಎಲ್ಲದನ್ನೂ ಅವರೇ ಮಾಡಬೇಕಪ್ಪ ಅಂದರೆ ರಾಜ್ಯ ಸರ್ಕಾರಗಳು ಏನು ಮಾಡಬೇಕು, ರಾಜ್ಯ ಸರ್ಕಾರಗಳ ಕೆಲಸ ಏನು? ಆ ಸರ್ಕಾರದಲ್ಲಿ ನಾವು ತಪ್ಪು ಮಾಡಿದರೆ ನೀವು ಮಾತಾಡ್ಬೋದು. ಅಲ್ಲಿಂದ ಕರ್ಕೊಂಬಂದ್ರಪ್ಪ. ಹಂಗಾರೆ ಯಾರು ಬಂದು ನಿಮ್ಮ ಮನೆಗೆ ಇದ್ದುಬಿಟ್ರೆ ನೀವು ಬಿಟ್ಬಿಡ್ತೀರ? ಹಂಗಾದ್ರೆ ಯಾರೋ ಬಂದು ನಿಮ್ಮ ಮನೆಗೆ ಬಂದು ನುಗ್ಗಿಬಿಟ್ರೆ ಸುಮ್ಮನೆ ಬಿಟ್ಬಿಡ್ತೀರಾ? ಪಕ್ಕದ ಮನೆಯವರೇ ಬಂದರೂ ಸುಮ್ಮನೆ ಬಿಡಲ್ಲ. ಇನ್ನು ಅವನಿಂದ ಅಲ್ಲಿಂದ ಬಂದವನ್ನ ಇಲ್ಲಿ ಯಾರ್ದೋ ಜಾಗದಾಗ ಇದನ್ನು ಬಿಡು, ನಮ್ಮ ಜಾಗ ಅಲ್ವಲ್ಲ ಅಂತಂದು ಹೇಳ್ತಾನೆ. ನೀವೆಲ್ಲ ಸುಮ್ಮನೆ ಇರೋದು. ನಿಮ್ಮ ಜಾಗದಲ್ಲಿ, ನಿಮ್ಮ ತೋಟದಲ್ಲಿ, ನಿಮ್ಮ ಎಸ್ಟೇಟಲ್ಲಿ ಬಂದು ಈ ರೀತಿ ಏನಾದ್ರ ಯಾರು ಬಂದು ವಾಸ ಮಾಡಿದರೆ ಬಿಟ್ಬಿಡ್ತೀರಾ? ಸರ್ಕಾರಿ ಜಾಗ ನಮ್ದಲ್ವಲ್ಲ, ಬಂದುಬಿಡು, ಗುಡಿಸ್ಲಾಕೆ ಹೇಳ್ಬಿಡು, ಇರಲಿ ಬಿಡು, ಈ ರೀತಿ ಮಾತಾಡ್ತಾ ಇದ್ದೀರಲ್ವಾ? ಅದೇ ನಿಮ್ಮ ತೋಟ ಆಗಿದ್ದರೆ, ನಿಮ್ಮದು ಮಾಲುಗಳಲ್ಲಾಗಿದ್ದರೆ, ನಿಮ್ಮ ಅಪಾಯಿಂಟ್ಮೆಂಟ್ಸ್ಗಳಲ್ಲಿ ಈ ಥರ ಬಂದುಬಿಟ್ಟು ಯಾರು ಗುಡಿಸ್ಲಾಕೆ ಕೂತ್ಕೊಂಡಿದ್ರೆ ಬಿಡ್ತಿರಲ್ವಲ್ಲ? ಈಗ ಕೆಲವರು ಅವಿವೇಕಿಗಳು ಮಾತಾಡ್ತದವೆ. ಕೆಲವು ಅವಿವೇಕಿಗಳು ಅಂದರೆ ಅವಿವೇಕಿಗಳೇ ಏನು ಮಾತಾಡ್ತವೆ? ಓ ಅಣ್ಣ, ಭಾರತದಲ್ಲಿ ಅವ್ರು ಕಾಯ್ತಾ ಇದ್ದಾರೆ, ಇವ್ರು ಕಾಯ್ತಾ ಇದ್ದಾರೆ, ನಿಮ್ಮ ಮನೆಗಳಿಗೆ ಬಂದರೆ ಬಿಟ್ಬಿಡ್ತೀರಿ ಅನ್ರಯ್ಯ? ಯಾರಾದರೂ ಫ್ರೆಂಡ್ ಬಂದ್ರೆ, ಅಯ್ಯೋ ನಮ್ಮ ಫ್ರೆಂಡ್ ಬಂದ್ಬಿಟ್ಟ ನಮ್ಮ ಮನೇಲಿ ಅಂತಂದೇಳಿ ದಬಲಬ ಅಂತ ವೈಕಂತೀರಿ. ಯಾರಾದರೂ ಸಂಬಂಧಿಕರು 4 ಜನ ಬಂದರೆ ಊರು ತುಂಬ ಹೇಳ್ಕೊಂಬರ್ತೀರಿ. ನಮ್ಮ ಮನೆಗೆ ಸಂಬಂಧಿಕರು ಬಂದಾರೆ, ಅವ್ರು ಬಂದಾರೆ, ಇವ್ರು ಬಂದಾರೆ, ಊಟ ಕಾಯ್ತಾಯಿಲ್ಲ, ಈ ರೀತಿಯೆಲ್ಲ ಹೇಳ್ಕೊಂಬರ್ತೀರಿ. ಯಾಕೆ ಅವ್ರು ಬಂದರು ಬಿಟ್ಕೋಬೇಕಂಗಾದ್ರೆ? ಇಲ್ಲಿ ಸರ್ಕಾರದವರು, ನಮ್ಮ ಕರ್ನಾಟಕದಲ್ಲೂ ಕೂಡ ಪೊಲೀಸ್ ಇಲಾಖೆ ಇದೆ, BSF ಎಲ್ಲ ಇದೆಯಲ್ಲ. ಇವ್ರು ಏನು ಮಾಡ್ತಾಯಿದ್ದಾರೆ? ಹೆಂಗೆ ಬಿಟ್ಕೊಂಡ್ರು? ಯಾರು ಕರ್ಕೊಂಬಂದರು? ಈಗ ಅವ್ರಿಗಂತೂ ಬುದ್ಧಿ ಇಲ್ಲಪ್ಪ, ಕೇಂದ್ರದವ್ರಿಗೆ ಬುದ್ಧಿ ಇಲ್ಲಪ್ಪ. ದಡ್ರಂದ್ರೆ ದಡ್ರವರು. ನೀವು ಬುದ್ಧಿ ಇರೋರು, ನಿಮಗೆ ಬುದ್ಧಿವಂತರು, ನಿಮಗೆಲ್ಲ ವಿವೇಚನೆ ಇರೋರು, ನೀವು ಯಾಕೆ ಬಿಟ್ಕೊಂಡ್ರಿ ಬೇರೆಯವ್ರನ್ನ? ನಿಮ್ಮ ಮನೆಗೆ ಯಾಕೆ ಬಿಟ್ಕೊಂಡ್ರಿ? ಹಂಗಾರೆ ಯಾರಾದರೂ ನಮ್ಮ ಮನೆಗೆ ಬಂದುಬಿಟ್ರೆ ಸುಮ್ಮನೆ ಬಿಡ್ಬೇಕಾ ಅವ್ರನ್ನ? ನೀ ನಮ್ಮನೆಲ್ಲ ಅಂತ ಆಚೆ ಕಡೆ ಕಳಿಸಲ್ವಾ? ಈಗ ಯಾರೋ ಒಬ್ಬ ದಾರಿ ಬರ್ತಾನೆ, ಮನೆಗೆ ಬರ್ತಾನೆ, ನಿಮ್ಮ ಮನೆ ಅಲ್ಲೇ ಐತಿ ಹೋಗಂತ ಕಳಿಸಲ್ವಾ? ಹಂಗಂತ ಕಳಿಸ್ರಿ. ಇದು ನಿಮ್ಮೂರಲ್ಲ, ಇದು ನಿಮ್ಮ ಮನೆ ಅಲ್ಲ, ಇದು ನಿಮ್ಮ ದೇಶ ಅಲ್ಲ, ಇದು ಇರೋಕ್ಕೆ ನಿಮಗೆ ಇದು ಇಲ್ಲ ಅಂತಂದೇಳಿ ಕಳಿಸ್ರಿ ನೋಡೋಣ. ಆಗಲ್ಲ. ಯಾಕಂದ್ರೆ ಬೇಕು, 2028ಕ್ಕೆ ಅವ್ರು ಓಟ್ ಹಾಕಕ್ಕೆ ಬೇಕು. ಅವ್ರು ಓಟ್ ಹಾಕಕ್ಕೆ ಇವ್ರಿಗೆ ಬೇಕೇ ಬೇಕು 2028ಕ್ಕೆ. ಇಲ್ಲಂದ್ರೆ ಇವ್ರು ಅಧಿಕಾರಕ್ಕೆ ಬರೋದೇ ಇಲ್ಲ. 2028ಕ್ಕೆ ಈಗಲಿಂದನೇ ರೆಡಿ ಮಾಡ್ಕೊತವ್ರೆ. ಯಾರನ್ನೆಲ್ಲ ಕರ್ಕೊಂಬಂದು ಇಲ್ಲಿ ಓಟ್ ಹಾಕ್ಸ್ಕೊಂಡು ಅವ್ರ ಕೈಲೆಲ್ಲ ಓಟ್ ಹಾಕ್ಸ್ಕೊಂಡು ಗೆಲ್ಲಕ್ಕೆ ಈ ರೀತಿ ಮಾಡ್ತಾಯಿದ್ದಾರೆ. ಕೆಲವರು ಏನು ಭಯಾನಕ ಬುದ್ಧಿವಂತರ ಥರ, ಏನು ಕೇಂದ್ರ ಸರ್ಕಾರದವ್ರು ಅಲ್ಲಿಂದ ಬಂದರೆ 2000 ಕಿಲೋಮೀಟ್ರಿಂದ ಬಂದಿದ್ದಾರೆ. ಎಷ್ಟು ರಾಜ್ಯ ದಾಟಿ ಬಂದಿದ್ದಾರೆ? ಆ ರಾಜ್ಯಗಳಲ್ಲಿ ಯಾವ ಪಕ್ಷ ಇದ್ದಾವೆ? ಹಂಗಾರೆ ನೀವು ಅಲ್ಲಿ ಬಾಂಗ್ಲಾದೇಶಕ್ಕೆ ನೀವು ಹೋಗಿ ಅವ್ರಿಗೆ ಸಪೋರ್ಟ್ ಮಾಡ್ಕೊಂಡು ಅವ್ರ ಜೊತೆಗೆ ಚೆನ್ನಾಗಿರ್ಬೋದಲ್ವ? ಇಲ್ಲಿಂದ ಹೋಗ್ಬಿಟ್ಟು ಎಲ್ಲರೂ ಬಿಡ್ರಪ್ಪ, ನಾವೇ ನಿಮ್ಮ ಜೊತೆಗೆ ಹೋಗ್ತೀವಿ, ಅಲ್ಲಿದ್ದು ಬಿಡ್ರಪ್ಪ, ನೋಡೋಣ ಒಂದು 2 ದಿನ ಬಾಂಗ್ಲಾದೇಶದಲ್ಲಿ ಇರ್ರಪ್ಪ. ಇವರೆಲ್ಲರೂ ಇವತ್ತು ಬಾಂಗ್ಲಾದೇಶದವ್ರನ್ನ ಹೋಗಿ ತಬ್ಕೊಂಡು ಅವ್ರಿಗೆ ಮುತ್ತು ಕೊಟ್ಟು, ಕಿಸ್ ಕೊಟ್ಟು, ಆಧಾರ್ ಕಾರ್ಡ್ ಕೊಟ್ಟು ಎಲ್ಲ ಮಾಡ್ತಾಯಿದ್ದೀರಲ್ಲ, ಅಲ್ಲಿ ಹೋಗಿ 2 ದಿನ ಜೀವನ ಮಾಡಿ ಬರ್ರಿ. ಹೋಗ್ಲಿ ಬಾಂಗ್ಲಾದೇಶದವ್ರು ನಿಮಗೆ ತಾಕತ್ತಿದ್ರು ಹೋಗಿ ಹೋಗಿ ಮಾಡಿಬಿಡ್ತೀರಾ? ಅವ್ರನ್ನ ಒಪ್ಕೊಂತ ಇದ್ದೀರಲ್ಲ, ಅವ್ರಿಗೆ ತಬ್ಕೊಂತ ಇದ್ದೀರಲ್ಲ, ಅವ್ರಿಗೆ ಜಾಗ ಕೊಡ್ತಾ ಇದ್ದೀರಲ್ಲ, ಅವ್ರಿಗೆ ಇರೋಕ್ಕೆ ವ್ಯವಸ್ಥೆ ಮಾಡಿಕೊಡ್ತಾ ಇದ್ದೀರಲ್ಲ, ಅಲ್ಲಿ ಹೋಗಿರಪ್ಪ. ಅವರು 2 ದಿನ ಎದ್ದು ಬಿಡ್ರಯ್ಯ, ಹೋಗಿ ನೋಡೋಣ. 2 ದಿನ ಆಗುತ್ತೆ ಏನ್ರ ನಿಮ್ಮ ಕೈಲೇ? ಹೋಗ್ರಯ್ಯ. ಈಗ ಬಾಂಗ್ಲಾದೇಶ ಇದು ಯಾವುದೋ ಕಲ್ಕತ್ತಾದಿಂದ ಬರ್ತಾರೆ, ಅವ್ರಿಗೆ ಹತ್ರ ಇದೆ ಅಲ್ಲಿ ಜಾಗ. ಕಲ್ಕತ್ತಾದಲ್ಲಿ ನುಗ್ಗಿ, ಕಲ್ಕತ್ತಾದಿಂದ ಇನ್ನೂ ಬೇಕಾದಷ್ಟು ರಾಜ್ಯಗಳಿವೆ, ಎಲ್ಲ ನುಗ್ಕೊಂಡು ಹೆಂಗೆ ಬಂದರು? ಎಲ್ಲಿ ಟ್ರೈನ್ ಹತ್ತಿದ್ರು? ಯಾವ ರಾಜ್ಯದಲ್ಲಿ ಟ್ರೈನ್ ಹತ್ತಿದ್ರು? ಅಲ್ಲಿ ಆ ರಾಜ್ಯದ ಯಾವ ಸರ್ಕಾರ ಇದೆ? ಯಾವ ರಾಜ್ಯದಲ್ಲಿ? ಕಲ್ಕತ್ತಾದಲ್ಲಿ ಯಾವ ಸರ್ಕಾರ ಇದೆ? ಅಲ್ಲೇನು ಮೋದಿಯವ್ರ ಸರ್ಕಾರ ಇದೆಯಾ? ಅಮಿತ್ ಶಾ ಅವ್ರ ಸರ್ಕಾರ ಇದೆಯಾ? ಅವರು ಅಲ್ಲಿ ಹೋಗಿ ಹಾಕಿ ಕೂತ್ಕೋಬೇಕಾ? ಅವ್ರು ಯಾಕೆ ಬಿಟ್ಟರು? ಪಶ್ಚಿಮ ಬಂಗಾಳದವ್ರು ಯಾಕೆ ಬಿಟ್ಟರು ನಮ್ಮ ಈ ಕಡೆಗೆ? ಅಲ್ಲಿಂದ ಬೇರೆ ರಾಜ್ಯದ ಇಲ್ಲಿ ಬಂದು ಅವರೆಲ್ಲ ಜಾಗ ಕೊಟ್ಟಿಲ್ಲ. ಕರ್ನಾಟಕದಲ್ಲೇ ಯಾಕೆ ಕೊಡಬೇಕಂಗಾದ್ರೆ? ಅವರೆಲ್ಲ ಬುದ್ಧಿವಂತರು, ಇಲ್ಲಿ ದಡ್ರದಾರಂತ ಇಲ್ಲಿ ಕಳ್ಸೋರಾ? ಕರ್ನಾಟಕದ ತುಂಬ ದಡ್ರವ್ರೆ, ನೀವು ಅಲ್ಲಿ ಹೋಗ್ಬಿಡ್ರಿ, ನಮಗೆಲ್ಲ ಬೇಡ ನೀವು ಅಂತಂದು ಹೇಳ್ಬಿಟ್ಟು ಅಲ್ಲಿ ಕಳಿಸ್ಬಿಟ್ಟಾರೆ. ಹಂಗಾದ್ರೆ ಇಲ್ಲಿ ಎಲೆಕ್ಷನ್ ಮುಗಿದ್ಮೇಲೆ ಮತ್ತೆ ಅಲ್ಲಿ ವಾಪಸ್ ಹೋಗ್ತಾರೆ. ಈ ರೀತಿ ಹಂಗಾದ್ರೆ ಮಾತಾಡ್ರಿ. ತಪ್ಪಿದ್ರೆ ಎಲ್ಲರಿಗೂ ಮಕ್ಕಗಿರಿ, ಬೇಡ ಅನ್ನಲ್ಲ. ಆದರೆ ತಪ್ಪನ್ನು ಸಮರ್ಥನೆ ಮಾಡ್ಕೊಳಕ್ಕೆ ಹೋಗಬೇಡಿ. ಬಂದುಬಿಟ್ಟಿದ್ದಾರೆ ಇವತ್ತು. ಅವ್ರನ್ನ ಯಾವ ರೀತಿ ವಾಪಸ್ ಕಳಿಸ್ಬೇಕನ್ನೋದು ನೋಡಿ. ಇದೇ ಬೇರೆ ದೇಶದಲ್ಲಿ ನಾವೇನಾದ್ರು ಹೋಗಿದ್ರೆ ಹೊಡೆದು ಕಳಿಸ್ತಾರೆ ಅಲ್ಲಿಂದ. ಹೋಗ್ರ ಮುಚ್ಕೊಂಡು ಇಲ್ಲಿ ಇರೋಕ್ಕೆ ನಿಮಗೆ ಅವಶ್ಯಕತೆ ಇಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿಂದನೇ ಕಪಾಳ ಕೊಡೋದು ಕಳಿಸ್ತಾರೆ ಅಲ್ಲಿಂದ.
ಗೊತ್ತಾಯ್ತಾ? ಜೈಲಿಗೆ ಹಾಕ್ಬಿಡ್ತಾರೆ. ಇಲ್ಲ ಅಂದರೆ ನಿಮ್ಮ ಹತ್ರ ವೀಸಾ ಇಲ್ಲ, ಪಾಸ್ಪೋರ್ಟ್ ಇಲ್ಲ, ಏನೂ ಇಲ್ಲ, ಅಲ್ಲೇ ಜೈಲಿಗೆ ಹಾಕ್ಬಿಡ್ತಾರೆ. 4 ವರ್ಷ 5 ವರ್ಷ. ಇಲ್ಲಾಂದರೆ ಡಮ್ ಅನ್ಸ್ಬಿಡ್ತಾರೆ ಅಲ್ಲೇ. ಈ ರೀತಿ ಹೋದ್ರೆ ನಮ್ಮ ದೇಶದಲ್ಲಿ ಏನೋ ಹೋಗ್ಬಿಟ್ರೆ ಎಲ್ಲಿಗಾದ್ರೂ ಅಲ್ಲ ಡಮ 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 ಡಿಸ್ಕೋ ಅಷ್ಟೇ. ಈ ರೀತಿ ಅಯ್ಯೋ ಎಂಥ ಕ್ಯಾಪ್ರುಗಳಿದ್ದಾರೆ ಅಂದರೆ ಕರ್ನಾಟಕದಲ್ಲಿ ನಿಜವಾಗ್ಲೂ ಇವತ್ತಿನ ಇವಾಗಂತೂ ಸಿಕ್ಕಾಪಟ್ಟೆ ಕ್ಯಾಪ್ರುಗಳು ಹುಡ್ತಾ ಇದ್ದಾವೆ ನಮ್ಮ ಕರ್ನಾಟಕದಲ್ಲಿ. ಮುಂದಿನ ನಿಮ್ಮ ಮಕ್ಕಳಿದಾವಲ್ಲ, ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಅನುಭವಿಸ್ತಾರೆ. ಏನು ಮಾಡೋಕ್ಕಾಗಲ್ಲ. ಇರೋವರೆಗೂ ಹೇಳ್ಬೇಕನ್ನಿಸ್ತು, ಹೇಳಿದೆ. ನಮಸ್ಕಾರ.